ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ಹನುಮ ಜನ್ಮಸ್ಥಳ ಅಂಜನಾದ್ರಿ ಬೆಟ್ಟದಿಂದ ಕೇವಲ ಸುಮಾರು 5 ಕಿಲೋಮೀಟರ್ ದೂರದಲ್ಲಿರುವ ಅತ್ಯಂತ ಶಕ್ತಿಶಾಲಿ ಹಾಗೂ ಪವಿತ್ರ ಸ್ಥಳವಾದ ದುರ್ಗಾದೇವಿ ದೇವಸ್ಥಾನಕ್ಕೆ ಇವತ್ತು ನಾವು ಬಂದಿದ್ದೀವಿ. ಆನೆಗುಂದಿಯ ದುರ್ಗಮ್ಮ ದೇವಸ್ಥಾನವು ಐತಿಹಾಸಿಕ ಮತ್ತು ಪವಿತ್ರ ತಾಣವಾಗಿದ್ದು, ಮೊದಲನೆಯ ಹರಿಹರ ರಾಯ ಅವರು ಕ್ರಿಸ್ತಶಕ 1336ರಲ್ಲಿ ವಿದ್ಯಾರಣ್ಯರ ಮಾರ್ಗದರ್ಶನದಲ್ಲಿ ಇದನ್ನು ಸ್ಥಾಪಿಸಿದರು. ವಿಜಯನಗರ ಸಾಮ್ರಾಜ್ಯದ ರಾಜರು ಯುದ್ಧಕ್ಕೆ ಮುನ್ನ ಇಲ್ಲಿ ಆಶೀರ್ವಾದ ಪಡೆಯುತ್ತಿದ್ದರು. ಇದು ಆದಿಶಕ್ತಿ ದುರ್ಗಮ್ಮ ದೇವಿಯ ಪ್ರಾಚೀನ ಶ್ರದ್ಧಾ ಕೇಂದ್ರವಾಗಿದೆ. 14ನೇ ಶತಮಾನದಲ್ಲಿ ವಿಜಯನಗರ ಸಾಮ್ರಾಜ್ಯದ ಆರಂಭಿಕ ರಾಜಧಾನಿಯಾದ ಆನೆಗುಂದಿಯಲ್ಲಿ ಈ ದೇವಾಲಯ ನಿರ್ಮಿಸಲಾಗಿದೆ. ಈ ದೇವಸ್ಥಾನವು ರಾಜರ ಆರಾಧ್ಯ ದೇವತೆ. ವಿಜಯನಗರದ ರಾಜರು ದುರ್ಗಮ್ಮನನ್ನು ತಮ್ಮ ಕುಲದೇವತೆ ಎಂದು ನಂಬಿ ಪೂಜಿಸುತ್ತಿದ್ದರು. ಯುದ್ಧದ ತಂತ್ರಗಾರಿಕೆಗಳು ಮತ್ತು ವಿಜಯಕ್ಕೆ ಪ್ರಾರ್ಥನೆ ಇಲ್ಲಿ ನಡೆಯುತ್ತಿತ್ತು. ದೇವಾಲಯದ ಸುತ್ತಮುತ್ತ ಅರ್ಧ ಮಂಟಪ ಮತ್ತು ಸಾಧು ಸಂತರಿಗೆ ವಸತಿ ವ್ಯವಸ್ಥೆಗಳನ್ನು ಇತ್ತೀಚಿನ ದಿನಗಳಲ್ಲಿ ನಿರ್ಮಿಸಲಾಗಿದೆ. प्रसन्नवदना सौभाग्यदा भाग्यदा हाताभ्यां अभयप्रदा प्रसन्नवदना सौभाग्यदा भाग्यदा हाताभ्यां अभयप्रदा. ಒಳ್ಳೆ ಮುಹೂರ್ತ ಅದು. ಅವಾಗ ಏನು ಮಾಡೋದು, ಮಂತ್ರ ಸಕ್ಸಸ್ ಮಾಡ್ಕೊಳೋದು ಅಂಥ ಟೈಮ್ನಲ್ಲಿ ನೀರಿಗೆ ಮಂತ್ರೋಪದೇಶ ಮಾಡಿ ಇಟ್ಟಿರ್ತಾರೆ. ಆ ನೀರನ್ನ ನೀವು 12 ಜ್ಯೋತಿರ್ಲಿಂಗಕ್ಕೂ ತೊಯ್ಯಂಗೆ ಓಂ ನಮೋ ಶಿವಾಯ ಓಂ ನಮೋ ಶಿವಾಯ ಕಥ ಅನ್ಕೊಂತ ಹಾಕಿದ್ರೆ ದೇವ್ರಿಗೆ ಶಾಂತಿ ಆಗುತ್ತಂತ ಹಂಗೆ ಹೇಳೋದು. ಅದಕ್ಕೆ ಆ ನೀರು ಒಂದು ಹನಿಯಾರು ಬಾಯಿಗೆ ಹಚ್ಚೋದು ಅಂತ ನಾವು ಹಿಂಗೆ ಮತ್ತೇನಿಲ್ಲ, ಕುದಿಸ್ಬೇಕನ್ನೋದಲ್ಲ. ಬಾಯಿಗೆ ಆ ಟೈಮ್ನಲ್ಲಿ ಒಳ್ಳೆ ಮುಹೂರ್ತ ಇರುತ್ತೆ. ಅವಾಗ ಕೋಳಿ ಕೂಗೋದ ಮುನ್ನ ಅಂತಾರೆ ನೋಡು, ಏನಾರು ಸಿದ್ಧಿ ಮಾಡ್ಕೋಬೇಕಾದ್ರೆ ಒಂದು ಬೆಳ್ಳಿ ತರ್ಬೇಕಾದ್ರೆ ಕೋಳಿ ಕೂಗೋದ ಮುನ್ನ ನಾನು ನಿನ್ನ ಒಯ್ತೀನಿ, ನೀನು ನನಗೆ ಸಹಾಯ ಮಾಡ್ಬೇಕಂತ ಹೇಳಿ ಬಂದ್ರೆ ಅದು ವಿಕಾರ ರೂಪ ತೋರಿಸುತ್ತೆ. ಅಂಜದ ಹೋಗಿ ತರ್ತಾರೆ ಅವರು. ಅವಾಗ ಅವರು ಏನು ಸಿದ್ಧಿ ಮಾಡ್ಕೊಂಡ್ರು ಸರಿ, ಒಂದು ಪ್ರಾಣಿ ಅಲ್ಲಿ ಬಂತಂದ್ರೆ ಯಾಕಪ್ಪ ಅಂದ್ರೆ ಹಿಂಗೆ ಕೈ ತೋರಿಸಿದ್ರೆ ಅದು ಬಾಯಿಗೆ ಮಾಡೋಕ್ಕೆ ಬರೋದಿಲ್ಲ, ಅದಕ್ಕೆ ಸುಮ್ಮನೆ ಇರ್ತದೆ. ಅಂಥ ಟೈಮ್ನಲ್ಲಿ ಮುಹೂರ್ತ ಅದು. ಅಂಥ ಮುಹೂರ್ತಕ್ಕೆ ಮನುಷ್ಯನಿಗೆ ಒಳ್ಳೆಯ ಫಲ ಕೊಡುತ್ತೆ. ಆನೆಗುಂದಿಯ ದುರ್ಗಾ ದೇವಾಲಯದ ಸಂಕೀರ್ಣವು ಕೇವಲ ಶಕ್ತಿ ದೇವತೆಯ ಆರಾಧನಾ ಕೇಂದ್ರವಲ್ಲದೆ, ರಾಮಾಯಣ ಕಾಲದ ಕುರುಹುಗಳು ಮತ್ತು ವೈವಿಧ್ಯಮಯ ಆಧ್ಯಾತ್ಮಿಕ ತಾಣಗಳ ಸಂಗಮವಾಗಿದೆ.
ಈ ದೇವಾಲಯದ ಆವರಣದಲ್ಲಿ ಭಾರತದ ವಿವಿಧೆಡೆ ಇರುವ ಪವಿತ್ರ ದ್ವಾದಶ ಜ್ಯೋತಿರ್ಲಿಂಗಗಳ ಪ್ರತಿಕೃತಿಗಳನ್ನು ಸ್ಥಾಪಿಸಲಾಗಿದೆ. ಕಾಶಿ ವಿಶ್ವನಾಥ, ಸೋಮನಾಥ, ಮಲ್ಲಿಕಾರ್ಜುನ ಸೇರಿದಂತೆ ಭಾರತಾದ್ಯಂತ ಇರುವ 12 ಪ್ರಮುಖ ಜ್ಯೋತಿರ್ಲಿಂಗಗಳ ದರ್ಶನವನ್ನು ಒಂದೇ ಸೂರಿನಡಿ ಪಡೆಯುವ ಸೌಭಾಗ್ಯ ಇಲ್ಲಿ ಭಕ್ತರಿಗೆ ದೊರೆಯುತ್ತದೆ. ಇಲ್ಲಿನ ವಿಶೇಷತೆ ಏನೆಂದರೆ ಪ್ರತಿಯೊಂದು ಲಿಂಗಕ್ಕೂ ಆಯಾ ಜ್ಯೋತಿರ್ಲಿಂಗದ ಹೆಸರನ್ನೇ ನೀಡಲಾಗಿದ್ದು, ಶಿವರಾತ್ರಿಯಂದು ಇಲ್ಲಿ ವಿಶೇಷ ಅಭಿಷೇಕ ಮತ್ತು ಪೂಜೆಗಳು ನಡೆಯುತ್ತವೆ. ದುರ್ಗಾದೇವಿಯ ಆವರಣದಲ್ಲಿ ನವಗ್ರಹಗಳಿಗೂ ಪ್ರತ್ಯೇಕ ಸ್ಥಾನವಿದೆ. ಮಾನವನ ಜೀವನದ ಮೇಲೆ ಪ್ರಭಾವ ಬೀರುವ 9 ಗ್ರಹಗಳು, ಸೂರ್ಯ, ಚಂದ್ರ, ಮಂಗಳ ಇತ್ಯಾದಿ ವಿಗ್ರಹಗಳನ್ನು ಇಲ್ಲಿ ಕ್ರಮಬದ್ಧವಾಗಿ ಪ್ರತಿಷ್ಠಾಪಿಸಲಾಗಿದೆ. ಗ್ರಹದೋಷ ನಿವಾರಣೆಗಾಗಿ ಮತ್ತು ಸುಖ ಸಮೃದ್ಧಿಗಾಗಿ ಇಲ್ಲಿ ನವಗ್ರಹ ಪೂಜೆಗಳನ್ನು ಮಾಡಲಾಗುತ್ತದೆ. ದೇವಾಲಯದ ಸಂಕೀರ್ಣದಲ್ಲಿ ಹನುಮಂತನ ಶಾಂತ ರೂಪದ ವಿಗ್ರಹವನ್ನು ಪ್ರತಿಷ್ಠಾಪಿಸಲಾಗಿದೆ. ಇಲ್ಲಿನ ವಿಗ್ರಹದ ಶೈಲಿ, ಹನುಮಂತನು ಯೋಗ ಮುದ್ರೆಯಲ್ಲಿ ಕುಳಿತಿದ್ದಾನೆ. ಸಾಮಾನ್ಯವಾಗಿ ಹನುಮಂತನನ್ನು ಶಕ್ತಿಯ ರೂಪದಲ್ಲಿ ಕಾಣುತ್ತೇವೆ, ಆದರೆ ಇಲ್ಲಿ ಯೋಗ ಆಂಜನೇಯನಾಗಿ ಶಾಂತಿಯುತವಾಗಿ ನೆಲೆಸಿದ್ದಾನೆ. ದೇವಾಲಯದ ಸಂಕೀರ್ಣದಲ್ಲಿ ವಾಲಿ ಗುಹೆಯನ್ನು ನಾವು ಕಾಣಬಹುದು. ಪುರಾಣಗಳ ಪ್ರಕಾರ ಇದು ವಾನರ ರಾಜ ವಾಲಿಯು ವಾಸವಿದ್ದ ಸ್ಥಳವೆಂದು ನಂಬಲಾಗಿದೆ. ಈ ಗುಹೆಯ ವಿಶೇಷತೆ ಏನೆಂದರೆ ಈ ಸಣ್ಣ ಮತ್ತು ಕಿರಿದಾದ ಗುಹೆಯೊಳಗೆ ಸುಗ್ರೀವನು ವಾಲಿಗೆ ಹೆದರಿ ಅಡಗಿಸಿಕೊಂಡಿದ್ದನೆಂದು ಹೇಳಲಾಗುತ್ತದೆ. ಇಲ್ಲಿನ ಕಲ್ಲಿನ ರಚನೆಗಳು ಮತ್ತು ಪರಿಸರವು ರಾಮಾಯಣದ ಕಿಷ್ಕಿಂಧಾ ಕಾಂಡವನ್ನು ನೆನಪಿಸುತ್ತದೆ. ಈ ವಾಲಿ ಗುಹೆಯೊಳಗೆ ಹೋಗಿ ನೋಡೋಣ. ಈ ಗುಹೆಯೊಳಗೆ ಹೋಗುವಾಗ ತುಂಬಾ ಎಚ್ಚರದಿಂದ ಹೋಗಬೇಕು. ಈ ಗುಹೆಯು ಕಗ್ಗತ್ತಲಿನಿಂದ ಕೂಡಿದ್ದು, ಬೆಳಕು ತುಂಬಾನೇ ಕಡಿಮೆಯಾಗಿದೆ. ನಿಮ್ಮ ಮೊಬೈಲ್ ಟಾರ್ಚ್ ಅನ್ನು ಆನ್ ಮಾಡಿಕೊಂಡು ಹೋಗುವುದು ಉತ್ತಮ. ಈ ವಾಲಿ ಗುಹೆಯ ಪಕ್ಕದಲ್ಲಿ ಮಹಾಶಕ್ತಿ ಗಣಪತಿ ದೇವಸ್ಥಾನ ಕೂಡ ಇದೆ. ಈ ಗಣಪತಿ ವಿಗ್ರಹವು ತುಂಬಾನೇ ವಿಶೇಷವಾಗಿದೆ. ಇದು ಇತಿಹಾಸ ಮತ್ತು ಆಧ್ಯಾತ್ಮಿಕತೆಯ ಸಂಗಮವಾಗಿದ್ದು, ಪ್ರವಾಸಿಗರು ಮತ್ತು ಭಕ್ತರಿಗೆ ಪ್ರಮುಖ ಕೇಂದ್ರವಾಗಿದೆ. ನೀವು ಹಂಪಿಗೆ ಭೇಟಿ ಕೊಟ್ಟಲ್ಲಿ
ಅಂಜನಾದ್ರಿ ಬೆಟ್ಟದ ಜೊತೆಗೆ ಅತ್ಯಂತ ಶಕ್ತಿಯುತವಾದ ಪವಿತ್ರವಾದ ರಾಮಾಯಣದ ಕುರುಹುಗಳನ್ನು ಹೊಂದಿರುವ ಈ ದುರ್ಗಾದೇವಿ ದೇವಸ್ಥಾನಕ್ಕೆ ಭೇಟಿ ನೀಡಲು ಮರೆಯಬೇಡಿ. ಈ ವಿಡಿಯೋ ನಿಮಗೆಲ್ಲರಿಗೂ ಇಷ್ಟವಾಗಿದೆ ಎಂದು ಭಾವಿಸುತ್ತಾ ಮತ್ತೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ಧನ್ಯವಾದ.